ಗೊತ್ತಿದಾರ ವಿದ್ಯಾರ್ಥಿಗಳೇ? ಗೊತ್ತಿರ್ಲೇಬೇಕಲ್ವಾ? ನೋಡಿ, ಸ್ವಾಮಿ ವಿವೇಕಾನಂದರಿದ್ದಾರೆ, ಮಹಾತ್ಮ ಗಾಂಧೀಜಿ ಇದ್ದಾರೆ ಅಲ್ವಾ, ಅಂಬೇಡ್ಕರ್ ಇದ್ದಾರೆ, ಅಬ್ದುಲ್ ಕಲಾಂ ಇದ್ದಾರೆ, ಕುವೆಂಪು ಇದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾರೆ. ನೋಡಿ, ಹೀಗೆ ಸಾಕಷ್ಟು ಜನ ಸಾಧಕರುಗಳಿದ್ದಾರೆ ಅಲ್ಲ. ಇವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಮಹತ್ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರುಗಳು. ಇವರು ಮಾಡಿರ್ತಕ್ಕಂಥ ಸಾಧನೆಗಳು, ಇವರು ಸತ್ತರೂ ಕೂಡ, ಸತ್ತ ಮೇಲೂ ಕೂಡ ಅವರನ್ನ ಬದುಕಿಸಿದ ಕಾರಣ ಅವರು ಮಾಡಿರ್ತಕ್ಕಂಥ ಸಾಧನೆ. ಹಾಗಾದ್ರೆ ಈ ಸಾಧಕರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾವು ಕೂಡ ಇವತ್ತಿನ ತರಗತಿಯಲ್ಲಿ ಒಬ್ಬ ಸಾಧಕನ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಯಾರು ಹಾಗಾದ್ರೆ? ಯಾರ ಬಗ್ಗೆ ತಿಳ್ಕೊಳ್ಳೋಣ? ಯಾರಪ್ಪ ಅಂತಂದ್ರೆ, ಆದರ್ಶ ಶಿಕ್ಷಕ, ಶ್ರೇಷ್ಠ ಶಿಕ್ಷಕ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಗೊತ್ತಿದೆ ಅಲ್ವಾ? ಇವ್ರ ಹೆಸರು ಕೇಳಿದ್ದೀರಾ ಅಲ್ವಾ? ಅಲ್ಲ, ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಎಂದು ಇವರು ಫೋಟೋ ಇಟ್ಟು ಪೂಜೆ ಮಾಡಿ ಆಚರಣೆ ಮಾಡ್ತಿರಲ್ವಾ ನೀವು? ನೆನಪಾದ ಯಾರು ರಾಧಾಕೃಷ್ಣ ಅಂತ? ನೋಡಿ, ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ನಿಮ್ಮ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಗದ್ಯ ಪಾಠವಾದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎನ್ನುವಂತಹ ಗದ್ಯ ಪಾಠದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರ ಅನ್ನುವಂಥದ್ದು ಕೂಡ ಒಂದು ಪ್ರಕಾರ. ಯಾವ ಪ್ರಕಾರ? ವ್ಯಕ್ತಿ ಚಿತ್ರ ಅನ್ನುವಂಥದ್ದು. ವ್ಯಕ್ತಿ ಚಿತ್ರ ನೋಡಿ, ಏನ್ ಹಾಗಾದ್ರೆ ವ್ಯಕ್ತಿ ಚಿತ್ರ? ಈ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎನ್ನುವಂತಹ ಪಾಠ ವ್ಯಕ್ತಿ ಚಿತ್ರ ಎನ್ನುವಂತಹ ಸಾಹಿತ್ಯ ಪ್ರಕಾರದಲ್ಲಿ ರಚನೆ ಆಗಿದೆ ವಿದ್ಯಾರ್ಥಿಗಳೇ. ಯಾವ ಸಾಹಿತ್ಯ ಪ್ರಕಾರದಲ್ಲಿ? ವ್ಯಕ್ತಿ ಚಿತ್ರ ಎನ್ನುವಂತಹ ಸಾಹಿತ್ಯ ಪ್ರಕಾರ. ನೋಡಿ, ಈ ವ್ಯಕ್ತಿ ಚಿತ್ರ ಅಂತಂದ್ರೆ ಇದು ಒಬ್ಬ ವ್ಯಕ್ತಿಯ ಜೀವನದ ಸಾಧನೆ ಸಿದ್ಧಿಯನ್ನ ಕಲಾತ್ಮಕವಾಗಿ ದಾಖಲಿಸುವಂತಹ ಕ್ರಮ. ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡಿದಾನಪ್ಪ, ಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ ಅಂತಂದ್ರೆ ಅಂತಹ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಕುರಿತು ಬರೆಯುವಂತಹ ಅಥವಾ ದಾಖಲಿಸುವಂತಹ ಒಂದು ಕ್ರಮಕ್ಕೆ ವ್ಯಕ್ತಿ ಚಿತ್ರ ಅಂತ ಹೇಳಿ ಕರೀತೀವಿ. ನೋಡಿ, ಹಾಗಾದ್ರೆ ನೀವು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಬರೆಯುವಂತಹ ಸಾಹಿತ್ಯ ಪ್ರಕಾರದಲ್ಲಿ ಇನ್ನೊಂದಿದೆ, ಕೇಳಿರ್ತೀರಾ ನೀವು ಸಾಮಾನ್ಯವಾಗಿ. ಯಾವ್ದು ಹೇಳಿ? ಯಾವುದು? ಜೀವನ ಚರಿತ್ರೆ ಅಂತ ಕೇಳಿದಿರಲ್ವಾ? ಜೀವನ ಚರಿತ್ರೆ. ನೋಡಿ, ಹಾಗಾದ್ರೆ ನಿಮಗೆ ಸಂಶಯ ಬರ್ಬೋದು, ಒಬ್ಬ ವ್ಯಕ್ತಿಯ ಜೀವನದ ಸಾಧನೆಯನ್ನ, ಘಟನೆಗಳನ್ನ ಕುರಿತು ಬರೆಯುವಂತದಕ್ಕೆ ನಾವು ಜೀವನ ಚರಿತ್ರೆ ಅಂತ ಕರಿತೀವಿ, ಇದೇನಪ್ಪ ವ್ಯಕ್ತಿ ಚಿತ್ರ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬೋದಲ್ವ ನೀವು? ನೋಡಿ, ಇನ್ನೂ ಒಂದಿದೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಆತ್ಮಕಥೆ. ಯಾವುದು? ಆತ್ಮಕಥೆ. ಈ ಮೂರು ಕೂಡ ಸಾಹಿತ್ಯದ ಪ್ರಕಾರಗಳು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 3 ಪ್ರಕಾರಗಳು: ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ, ಆತ್ಮಕಥೆ. ಈ ಮೂರೂ ಕೂಡ ಒಂದೇ ವಿಷಯ ವಸ್ತುವನ್ನ ಒಳಗೊಂಡಿರ್ತಾರೆ. ಅದು ಯಾವುದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನ, ಸಾಧನೆಗಳನ್ನ ಕುರಿತು ದಾಖಲಿಸುವಂತಹ ಸಾಹಿತ್ಯ ಪ್ರಕಾರಗಳಿವೆ. ಹಾಗಾದ್ರೆ ಬೇರೆ ಬೇರೆ ಹೆಸರು ಯಾಕೆ ಬಂತು ಅಲ್ವಾ? ನೋಡಿ, ಜೀವನ ಚರಿತ್ರೆ ಅಂತಂದ್ರೆ ಇದು ಸುದೀರ್ಘವಾಗಿರ್ತಕ್ಕಂತಹ ವಿವರಣೆಯನ್ನು ಒಳಗೊಂಡಿರುತ್ತೆ. ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ, ಆತ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಆತನ ಜನನ, ಅವನ ಸಾಧನೆ, ಅವನ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು, ಅವನಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು, ಬಿರುದುಗಳು, ಎಲ್ಲದರ ಮಾಹಿತಿನೂ ಕೂಡ ಸುದೀರ್ಘವಾಗಿ ಬರೆಯಲ್ಪಟ್ಟಿರುತ್ತೆ. ಯಾವ್ದ್ರಲ್ಲಿ? ಜೀವನ ಚರಿತ್ರೆಯಲ್ಲಿ. ಹಾಗಾದ್ರೆ ಆತ್ಮಕಥೆ. ಆತ್ಮಕಥೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಅಥವಾ ತನ್ನ ಜೀವನ ಚರಿತ್ರೆಯ ಬಗ್ಗೆ ತಾನೇ ಸ್ವತಃ ಬರೆದಿಡೋದು ಆತ್ಮಕಥೆ. ನೋಡಿ,
ಜೀವನ ಚರಿತ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೀವನದ ಕುರಿತಾಗಿ ಬರೆಯುವಂತಹ ಕ್ರಮ ಜೀವನ ಚರಿತ್ರೆ. ಆತ್ಮಕಥೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ಕುರಿತು ಸ್ವತಃ ತಾನೇ ಬರೆಯುವಂತದಕ್ಕೆ ಆತ್ಮಕಥೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ವ್ಯಕ್ತಿ ಚಿತ್ರ ಅಂತಂದ್ರೆ ಇದು ಜೀವನ ಚರಿತ್ರೆಯ ಸ್ಥೂಲ ನೋಟ ಅಂದ್ರೆ ಹೊರನೋಟ, ಅಥವಾ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಬರೆಯೋದೇ ವ್ಯಕ್ತಿ ಚಿತ್ರ. ನೋಡಿ, ಈಗ ರಾಧಾಕೃಷ್ಣನ ಬಗ್ಗೆ ಪಾಠ ಇದೆ, ಇದು ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ ಅಲ್ಲ. ಜೀವನ ಚರಿತ್ರೆ ಅಂದ್ರೆ ಸುದೀರ್ಘವಾಗಿ ಬರೆಯಲ್ಪಟ್ಟಿರುತ್ತೆ, ವ್ಯಕ್ತಿ ಚಿತ್ರ ಅಂದ್ರೆ ಸಂಕ್ಷಿಪ್ತವಾಗಿರುತ್ತೆ. ಅವ್ರು ಹುಟ್ಟಿದ್ದು, ಅವ್ರ ತಂದೆ ತಾಯಿ, ಅವ್ರ ಊರು, ಅವ್ರ ಸಾಧನೆ, ಅವ್ರ ಪ್ರಶಸ್ತಿಗಳು, ಅವರ ಕೃತಿಗಳು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಸಂಕ್ಷಿಪ್ತವಾಗಿರುತ್ತೆ, ಅದು ವ್ಯಕ್ತಿ ಚಿತ್ರ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎನ್ನುವಂತಹ ಪಾಠ ವ್ಯಕ್ತಿ ಚಿತ್ರ ಎನ್ನುವಂತಹ ಸಾಹಿತ್ಯ ಪ್ರಕಾರದಲ್ಲಿ ರಚನೆಯಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಹೀಗೆ ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ತಾನೇ ಬರೆದುಕೊಂಡ್ರೆ ಅದು ಆತ್ಮಕಥೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೀವನದ ಘಟನೆಗಳನ್ನ ಕುರಿತಾಗಿ ಬರೆದ್ರೆ ಅದು ಜೀವನ ಚರಿತ್ರೆ. ಈ ಜೀವನ ಚರಿತ್ರೆಯ ಸ್ಥೂಲ ನೋಟವೇ ವ್ಯಕ್ತಿ ಚಿತ್ರ. ಹೀಗೆ ಇವು ಮೂರು ಕೂಡ ಆಧುನಿಕ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಇವುಗಳು ಕೂಡ ಹೌದು. ನೋಡಿ, ಹೀಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಂದು ವಿಶಿಷ್ಟ ವ್ಯಕ್ತಿತ್ವ ವಿದ್ಯಾರ್ಥಿಗಳೇ. ಅವರು ಆದರ್ಶ ಶಿಕ್ಷಕರಾಗಿದ್ರು, ತತ್ವಜ್ಞಾನಿಯಾಗಿದ್ರು, ಉಪರಾಷ್ಟ್ರಪತಿಯಾಗಿದ್ರು, ಮತ್ತೆ ರಾಷ್ಟ್ರಪತಿಯಾಗಿಯೂ ಕೂಡ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಮಹಾನ್ ಸಾಧಕ ಯಾರು? ರಾಧಾಕೃಷ್ಣನ್ ಅವರು. ಹಾಗಾದ್ರೆ ಈ ಪಾಠದಲ್ಲಿ ನಾವು ಅವರ ಜೀವನ ಸಾಧನೆಯ ಸ್ಥೂಲ ನೋಟವನ್ನ ಅಥವಾ ಸಂಕ್ಷಿಪ್ತ ಚರಿತ್ರೆಯನ್ನ ನಾವು ಈ ಪಾಠದಲ್ಲಿ ತಿಳ್ಕೊತೀವಿ ವಿದ್ಯಾರ್ಥಿಗಳೇ. ಹಾಗೇನೆ ಈ ಪ್ರಕೃತ ಗದ್ಯ ಪಾಠವನ್ನ KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯಪುಸ್ತಕದಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯವರು ಇದನ್ನ ನಿಗದಿಪಡಿಸಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಈ ಪಾಠದ ಆಶಯಭಾವ ಏನು? ರಾಧಾಕೃಷ್ಣನ್ ಅವರ ಬಗ್ಗೆ ಈ ಪಾಠದಲ್ಲಿ ತಿಳಿಸ್ಕೊಡ್ತಿದ್ದಾರೆ ಅಂದ್ರೆ ನಾವು ಈ ಪಾಠದಿಂದ ತಿಳ್ಕೋಬೇಕಾಗಿರುವಂತಹ ಅಂಶಗಳೇನು ಅನ್ನುವಂಥದ್ದನ್ನ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ರಾಧಾಕೃಷ್ಣನ್ ರವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು ಕೂಡ ಹೌದು, ಜೊತೆಗೆ ದಾರ್ಶನಿಕರು ಕೂಡ ಆಗಿದ್ರು. ಆಧ್ಯಾತ್ಮಿಕ ಸಂಪತ್ತನ್ನ, ಭೌತಿಕ ನಿಲುವನ್ನ ಪ್ರಚುರಪಡಿಸಿರ್ತಕ್ಕಂತಹ ರಾಜಕೀಯ ಧುರೀಣರು ಕೂಡ ಹೌದು. ನೋಡಿ, ಇವರ ವಿದ್ವತ್ಪೂರ್ಣವಾಗಿರ್ತಕ್ಕಂತಹ ವಿಚಾರಗಳು, ಚಿಂತನೆಗಳು ಇವು ಸ್ಫೂರ್ತಿಯುತವಾಗಿರುವಂಥವು. ಒಬ್ಬ ಆದರ್ಶ ಶಿಕ್ಷಕರಾಗಿದ್ದಂತಹ ಇವರು ಗುರುವಿನ ಸ್ಥಾನ ಮತ್ತೆ ಗೌರವವನ್ನ ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕನ ಪಾತ್ರ ಅಗತ್ಯ ಎನ್ನುವಂಥದ್ದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ಶಿಕ್ಷಕ, ಆದರ್ಶ ಶಿಕ್ಷಕ ರಾಧಾಕೃಷ್ಣನ್ ಅವರು. ಇವರು ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ ಮೌಲ್ಯಗಳನ್ನ ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮವಾದ ಸೇವೆಯನ್ನ ಗೈದಿದ್ದಾರೆ. ಇಂತಹ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ S ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನ ಪರಿಚಯಿಸುವುದೇ ಪ್ರಸ್ತುತ ಗದ್ಯ ಪಾಠದ ಆಶಯ ಭಾಗ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ರಾಧಾಕೃಷ್ಣನ್ ರವರು ಒಬ್ಬ ತಾತ್ವಿಕರು, ದಾರ್ಶನಿಕರು, ಮತ್ತೆ ಆದರ್ಶ ಶಿಕ್ಷಕರು, ಜೊತೆಗೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಆಗಿದ್ರು, ಜೊತೆಗೆ ಒಬ್ಬ ಸಾಹಿತಿನೂ ಕೂಡ ಹೌದು, ರಾಜಕೀಯ ಧುರೀಣರು ಆಗಿದ್ರು. ಇಷ್ಟೆಲ್ಲ ಹಲವಾರು ರಂಗಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ಮಹಾನ್ ಸಾಧಕ ರಾಧಾಕೃಷ್ಣನ್ ರವರು. ಅಂತಹ ಮಹಾನ್ ಸಾಧಕನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಾವು ಕೂಡ ಹೆಮ್ಮೆ ಪಡಬೇಕು. ಅಂತವರ ವಿಚಾರಧಾರೆಗಳನ್ನ, ಅವರ ಜೀವನದ ಘಟನೆಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಾವು ಕೂಡ ಸಾಧಕರಾಗ್ಲಿಕ್ಕೆ ಒಂದು ಹೆಜ್ಜೆನ ಮುಂದಿಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ S ರಾಧಾಕೃಷ್ಣನ್ ಅವರ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ನಾನು ಪಾಠ ಓದ್ತಾ ಹೋಗ್ತೀನಿ, ಏನಿದೆ ಪಾಠದಲ್ಲಿ ಅಂತ ಹೇಳಿ.
ನೀವು ಪುಸ್ತಕ ನೋಡಿ ಗಮನಿಸ್ತಾ ಹೋಗ್ಬೇಕು. ನೋಡಿ ವಿದ್ಯಾರ್ಥಿಗಳೇ, ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಇವರು ರಷ್ಯಾ ದೇಶಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರನ್ನ ಭೇಟಿ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ರಾಧಾಕೃಷ್ಣನ್ ಅವರು ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಅವರು ಹಂತ ಹಂತವಾಗಿ ಆದರ್ಶ ಶಿಕ್ಷಕನಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾರೆ, ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಇವರ ಸಾಧನೆಯನ್ನ ಗಮನಿಸಿ ಇವರಿಗೆ ರಾಯಭಾರಿ ಹುದ್ದೆಯನ್ನು ಕೂಡ ನೀಡಿರ್ತಾರೆ ಭಾರತ ಸರ್ಕಾರದಿಂದ. ಇವರು ರಷ್ಯಾ ದೇಶದ ರಾಯಭಾರಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ರಷ್ಯಾ ದೇಶಕ್ಕೆ ಭೇಟಿ ಕೊಟ್ಟಾಗ ಇವರು ಸ್ಟಾಲಿನ್ ಅವರನ್ನ ಕಂಡು ಅವರ ಜೊತೆ ಸೌಹಾರ್ದಯುತವಾಗಿ ಮಾತನಾಡಿ ಅವರ ಜೊತೆ ಉತ್ತಮವಾದ ಬಾಂಧವ್ಯವನ್ನ ಹೊಂದಿರ್ತಾರೆ. ಇವರ ಮತ್ತೆ ಸ್ಟಾಲಿನ್ ರವರ ಉತ್ತಮ ಬಾಂಧವ್ಯದಿಂದಾಗಿ ರಷ್ಯಾ ಮತ್ತು ಭಾರತದ ಸಂಬಂಧನೂ ಕೂಡ ಸುಧಾರಿಸುತ್ತೆ. ಉತ್ತಮ ಬಾಂಧವ್ಯ ಏರ್ಪಡುತ್ತೆ ಎರಡು ದೇಶಗಳ ಮಧ್ಯೆ. ಅದಕ್ಕೆಲ್ಲ ಕಾರಣ ಯಾರು? ರಾಧಾಕೃಷ್ಣನ್ ರವರು. ಅಲ್ಲದೆ ಸ್ಟಾಲಿನ್ ಅಂದ್ರೆ ಇವರು ರಷ್ಯಾ ದೇಶದ ಅಧ್ಯಕ್ಷರು. ನೋಡಿ, ಸ್ಟಾಲಿನ್ ಇವರ ಕಾಲ 1878ರಿಂದ 1953ರವರೆಗೆ ಇವರು ಆಡಳಿತ ಮಾಡಿದರು. ಕಮ್ಯುನಿಸ್ಟ್ ಪಕ್ಷ ಇವರು. ಕಮ್ಯುನಿಸ್ಟ್ ಪಕ್ಷ. ಹೀಗೆ ಇವರು ಸ್ಟಾಲಿನ್ ಏನಪ್ಪಾ ಅಂತಂದ್ರೆ ನಿರಂಕುಶ ಪ್ರಭುತ್ವ. ಇವರು ಸರ್ವಾಧಿಕಾರಿಯಾಗಿ ಮೆರೆದಿರ್ತಕ್ಕಂಥವ್ರು ಇವರು. ಈಗ ಉದಾಹರಣೆ ಲೆನಿನ್, ಹಿಟ್ಲರ್, ಮುಸೋಲಿನಿ ಇವರೆಲ್ಲ ಹೆಸರು ಕೇಳಿದ್ರಲ್ವಾ? ಇವರೆಲ್ಲರೂ ಕೂಡ ಸರ್ವಾಧಿಕಾರಿಗಳಾಗಿ ಮೆರೆದಿರುವಂತವ್ರು. ಅಲ್ಲದೆ ಈ ಸ್ಟಾಲಿನ್ ಸರ್ವಾಧಿಕಾರಿಯಾಗಿ ಪ್ರಜೆಗಳ ಜೊತೆ ತುಂಬಾ ಕ್ರೂರವಾಗಿ ವರ್ತಿಸ್ತಾ ಇದ್ರು, ದಬ್ಬಾಳಿಕೆ ಮಾಡ್ತಾ ಇದ್ರು ಪ್ರಜೆಗಳ ಮೇಲೆ. ಆದ್ರೆ ರಾಧಾಕೃಷ್ಣನ್ ರವರು ರಷ್ಯಾದ ರಾಯಭಾರಿಯಾಗಿ ರಷ್ಯಾಕ್ಕೆ ಭೇಟಿ ಕೊಟ್ಟಾಗ ಈ ಅಧ್ಯಕ್ಷರ ಜೊತೆ ತುಂಬಾ ಸೌಹಾರ್ದಯುತವಾಗಿ ಮಾತನಾಡ್ತಾರೆ. ಅಲ್ಲದೆ ರಾಧಾಕೃಷ್ಣನ್ ರವರ ತಾಳ್ಮೆಯ ಮತ್ತೆ ಒಳ್ಳೆಯ ಗುಣಗಳನ್ನ ಕಂಡಿರ್ತಕ್ಕಂತಹ ಸ್ಟಾಲಿನ್ ರವರ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ. ಅದಕ್ಕೆ ಸ್ಟಾಲಿನ್ ಹೇಳ್ತಾರೆ, ನೀವೊಬ್ಬರೇ ನನ್ನನ್ನ ಮನುಷ್ಯರಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಇದು ನನಗೆ ತುಂಬಾ ದುಃಖ ನೀಡ್ತಾ ಇದೆ. ನೀವು ಹೆಚ್ಚು ಕಾಲ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಅಂತ ಹೇಳಿ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಹೇಳ್ತಾರೆ. ಯಾವಾಗಪ್ಪ ಅಂತಂದ್ರೆ ಮಾಸ್ಕೋದಲ್ಲಿ ಇವರಿಗೆ, ಅಂದ್ರೆ ಮಾಸ್ಕೋ ಅಂದ್ರೆ ರಷ್ಯಾ ದೇಶದ ಒಂದು ನಗರ ಮಾಸ್ಕೋ. ಅಲ್ಲಿ ರಾಧಾಕೃಷ್ಣನ್ ಅವರು ಮತ್ತೆ ರಷ್ಯಾದಿಂದ ಭಾರತಕ್ಕೆ ಮರಳಿ ಬರ್ಬೇಕಾದ್ರೆ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಇಟ್ಕೊಂಡಿರ್ತಾರೆ. ಆ ಸಮಾರಂಭದಲ್ಲಿ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ರವರು ರಾಧಾಕೃಷ್ಣನ್ ರವರ ಕುರಿತಾಗಿ ಈ ರೀತಿಯ ಒಳ್ಳೆ ಮಾತುಗಳನ್ನ ಆಡ್ತಾರೆ. ನೋಡಿ, ಸರ್ವಾಧಿಕಾರಿಯಾಗಿ ನಿರಂಕುಶ ಪ್ರಭುತ್ವವನ್ನು ಹೊಂದಿರತಕ್ಕಂತಹ ಸ್ಟಾಲಿನ್ ರವರು ಕೂಡ ರಾಧಾಕೃಷ್ಣನ್ ರವರ ಇಷ್ಟೊಂದು ಒಳ್ಳೆಯ ಗುಣಗಳನ್ನ ಮೆಚ್ಚಿಕೊಂಡಿದ್ದಾರೆ ಅಂತಂದ್ರೆ ರಾಧಾಕೃಷ್ಣನ್ ರವರ ಸಾಧನೆಯನ್ನ ನಾವಿಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಅಲ್ಲದೆ ಅಶೋಕ ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ
ನೀವು ಆಗುವಿರಿ ಅಂತ ಹೇಳಿ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ರವರು ಸ್ಟಾಲಿನ್ ಅವರನ್ನ ಕುರಿತಾಗಿ ಹೇಳಿರ್ತಾರೆ. ಅದನ್ನ ಸ್ಟಾಲಿನ್ ಆ ಸಮಾರಂಭದಲ್ಲಿ ಸ್ಮರಿಸ್ಕೊಳ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಅಶೋಕನು ಅಂದ್ರೆ ಯಾರಲ್ಲಿ? ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಶೋಕ ಚಕ್ರವರ್ತಿ. ಪ್ರಸಿದ್ಧ ದೊರೆ, ತನ್ನ ರಾಜ್ಯವನ್ನ ಬಹು ವಿಸ್ತಾರವಾಗಿ ಹರಡಿಸಿದಂಥವನು. ಇವನು ಕೂಡ ಕಳಿಂಗ ಅಂತಕ್ಕಂಥ ಯುದ್ಧದಲ್ಲಿ ಆಗಿರ್ತಕ್ಕಂತಹ ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತದನ್ನ, ರಕ್ತಪಾತ ಆಗಿರುವಂತದನ್ನ ಕಂಡು ಅಶೋಕನ ಮನಸ್ಸು ಪರಿವರ್ತನೆ ಆಗುತ್ತೆ. ಆಗ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಸನ್ಯಾಸಿ ಆಗ್ತಾನೆ. ನೋಡಿ, ಒಬ್ಬ ಶೂರ ವೀರ ಚಕ್ರವರ್ತಿ ಆಗಿರ್ತಕ್ಕಂತಹ ಅಶೋಕ ಚಕ್ರವರ್ತಿಯ ಮನಸ್ಸು ಕೂಡ ಆ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳನ್ನ ನೋಡಿ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಹಾಗೆ ನೀವು ಕೂಡ ಆ ಅಶೋಕ ಕಳಿಂಗ ಯುದ್ಧದ ನಂತರ ಹೇಗೆ ಶ್ರೇಷ್ಠ ಮನುಷ್ಯನನ್ನು ಅವನ ಮನಸ್ಸು ಪರಿವರ್ತನೆ ಆಯಿತು, ಅದೇ ರೀತಿ ನೀವು ಕೂಡ ಬದಲಾಗ್ತೀರಾ ಅಂತ ಹೇಳಿ ರಾಧಾಕೃಷ್ಣನ್ ಸ್ಟಾಲಿನ್ ನೋಡಿ ಹೇಳಿರ್ತಾರೆ. ಆ ಮಾತುಗಳನ್ನ ಸ್ಟಾಲಿನ್ ಈಗ ಸ್ಮರಿಸ್ಕೊತಾ ಇದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಅಲ್ಲದೇನೆ ರಾಧಾಕೃಷ್ಣನ್ರವರು ಎಲ್ಲ ಧರ್ಮಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಸಾಕಷ್ಟು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ರು. ಪ್ರತಿಯೊಂದು ಧರ್ಮನೂ ಕೂಡ ಕೇಳೋದು ಒಂದೇ, ಹೇಳುವಂತಹ ಸತ್ಯ ಒಂದೇ. ಪ್ರತಿ ಧರ್ಮನೂ ಕೂಡ ಅದರ ಶ್ರೇಷ್ಠ ಗುಣವನ್ನ ತೋರುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹೀಗೆ ರಾಧಾಕೃಷ್ಣನ್ ತಮ್ಮ ವಿದ್ವತ್ತಪದ ಫಲವಾಗಿ ಆ ಯುಗದಲ್ಲೇನೆ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಅನ್ನಿಸ್ಕೊತಾರೆ. ಇಂತಹ ಸಾಧನೆಯನ್ನ ರಾಧಾಕೃಷ್ಣನ್ ಮಾಡಿದ್ದು. ರಷ್ಯಾ ಮತ್ತೆ ಭಾರತ ಇವೆರಡರ ಸಂಬಂಧ ಉತ್ತಮವಾಗಲಿಕ್ಕೆ ರಾಧಾಕೃಷ್ಣನ್ ಕಾರಣೀಕರ್ತರಾಗ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಹಾಗೆ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ, ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಪತ್ನಿ ಶಿವಕಾಮು ಅಥವಾ ಪದ್ಮ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ನೋಡಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ರಾಧಾಕೃಷ್ಣನ್ರವರು ಯಾವಾಗ ಎಲ್ಲಿ ಜನಿಸಿದ್ರು ಅವ್ರ ತಂದೆ ತಾಯಿಗಳು ಯಾರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ರಾಧಾಕೃಷ್ಣನ್ರವರು ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂತಹ ತಿರುತ್ತಣಿ, ಯಾವುದು ತಿರುತ್ತಣಿ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಯಾವಾಗ? 1888 ಸೆಪ್ಟೆಂಬರ್ 5ರಂದು. ಸೆಪ್ಟೆಂಬರ್ 5ರಲ್ಲಿ ಜನಿಸ್ತಾರೆ. ಇವರ ತಂದೆ ಯಾರು? ವೀರಸ್ವಾಮಿ. ತಂದೆ ವೀರಸ್ವಾಮಿ. ಇವರ ತಾಯಿ ಸೀತಮ್ಮ. ತಾಯಿ ಸೀತಮ್ಮ. ಇವರ ಪತ್ನಿ ಶಿವಕಾಮು. ಶಿವಕಾಮು ಅಥವಾ ಪದ್ಮ ಅಂತ ಹೇಳಿ ಅವರ ಮತ್ತೊಂದು ಹೆಸರು. ಹೀಗೆ ಈ ರಾಧಾಕೃಷ್ಣನ್ ಮುತ್ತಜ್ಜ, ಅವರ ಹೆಸರು ಕೂಡ ವೀರಸ್ವಾಮಿ. ಅವರು ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿ ಅಂತಕ್ಕಂಥ ಊರಲ್ಲಿ ಬಂದು ನೆಲೆಸಿರ್ತಾರೆ. ಇವರೆಲ್ಲರೂ ಕೂಡ ಇವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನ ನೀಡಿರ್ತಾರೆ ವಿದ್ಯಾರ್ಥಿಗಳೇ. ಮುಂದಿನ ಪ್ಯಾರಾದಲ್ಲಿ ನಾವು ರಾಧಾಕೃಷ್ಣನವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶೀಯ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ. ಆದರೆ
ಅದೂ ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ವೂರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನ ಪಡೆದರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ರಾಧಾಕೃಷ್ಣರವರು ಎಲ್ಲಿಯವರೆಗೂ ಓದಿದ್ರು? ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡ್ಕೊಂಡಿದ್ರು. ಅಲ್ಲಿಯವರೆಗೂ ಕೂಡ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ರು. ನೋಡಿ, ಹಾಗಾದ್ರೆ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಎಲ್ಲಿ ಪಡ್ಕೊಂಡ್ರಪ್ಪ ಅಂತಂದ್ರೆ ತಿರುಪತಿಯ ಹರ್ಮನ್ಸ್ಬರ್ಗ್ ಎನ್ನುವಂತಹ ಮಿಷನರಿ ಶಾಲೆಯಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಮಿಷನರಿ ಶಾಲೆ ಅಂತಂದ್ರೆ ಇದು ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಶಾಲೆ. ಕ್ರೈಸ್ತ ಪಾದ್ರಿಗಳು ಅಂದ್ರೆ ಕ್ರಿಶ್ಚಿಯನ್ ಶಾಲೆಗಳು. ನೋಡಿ, ಆವಾಗ ಬ್ರಿಟಿಷರು ಈ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳಲ್ಲಿ, ಈಗ ಮದ್ರಾಸ್ ಪ್ರಾಂತ, ಮುಂಬೈ ಪ್ರಾಂತ, ಕೋಲ್ಕತ್ತಾ ಪ್ರಾಂತ ಅಂತ ಹೇಳಿ ಪ್ರಾಂತಗಳನ್ನಾಗಿ ವಿಭಾಗ ಮಾಡಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಆ ಪ್ರಾಂತ್ಯಗಳ ಮುಖ್ಯ ಸ್ಥಳಗಳಲ್ಲಿ ಮಾತ್ರ ಕಾಲೇಜುಗಳನ್ನು ನಡೆಸ್ತಾ ಇದ್ರು. ಹಾಗೆ ಇವರು ಈ ಬ್ರಿಟಿಷರು ನಡೆಸಿರ್ತಕ್ಕಂತಹ ಆಂಗ್ಲ ಮಾಧ್ಯಮದ ಈ ಶಾಲೆಗಳೇನಿದಾವಲ್ಲ, ಇವುಗಳಿಗೆ ಮಿಷನರಿ ಶಾಲೆಗಳು ಅಂತ ಹೇಳಿ ಕರೆಯಲಾಗ್ತಾ ಇತ್ತು ವಿದ್ಯಾರ್ಥಿಗಳೇ. ಆದ್ರೆ ರಾಧಾಕೃಷ್ಣರವರ ತಂದೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆಯಲ್ಲಿ ಕಲಿಯೋಕೆ ಇಷ್ಟ ಇರಲಿಲ್ಲ. ದೇಶಿ ಭಾಷೆಯಾಗಿರ್ತಕ್ಕಂಥ ಸಂಸ್ಕೃತವನ್ನ ಕಲಿಬೇಕು ಅಂತ ಆಸೆ ಇತ್ತು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ತಿರುಪತಿಯಲ್ಲಿ ಇರ್ತಕ್ಕಂಥ ಹರ್ಮನ್ಸ್ಬರ್ಗ್ ಎನ್ನುವಂತಹ ಆಂಗ್ಲ ಮಾಧ್ಯಮದ ಮಿಷನರಿ ಶಾಲೆಗೆ ಅವರು ಸೇರಿಸ್ತಾರೆ. ಆದ್ರೆ ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆಯನ್ನ ಕೊಡ್ತಾ ಇದ್ರು ವಿದ್ಯಾರ್ಥಿಗಳೇ. ಈ ರೀತಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ರಾಧಾಕೃಷ್ಣರವರು ಮುಂದೆ 2 ವರ್ಷದ BA ಪೂರ್ವದ ಶಿಕ್ಷಣಕ್ಕೆ ಅದರಲ್ಲಿ ಕಲಾ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಓದ್ತಾರೆ ವಿದ್ಯಾರ್ಥಿಗಳೇ. ಈಗ ವಾಣಿಜ್ಯ ವಿಭಾಗ ಇರುತ್ತೆ, ವಿಜ್ಞಾನ ವಿಭಾಗ ಇರುತ್ತೆ, ಹಾಗೆ ಕಲಾ ವಿಭಾಗ ಅಂತ ಇರುತ್ತೆ. ಈ ರೀತಿ ಅವರು ಕಲಾ ಪದವಿಯನ್ನ ಸೇರ್ಕೊಳ್ತಾರೆ. ಎಲ್ಲಿ? ವೆಲ್ಲೂರಿನ ವೂರ್ಸ್ ಕಾಲೇಜಿನಲ್ಲಿ. ವೆಲ್ಲೂರಿನಲ್ಲಿರುವಂತಹ ವೂರ್ಸ್ ಕಾಲೇಜಿನಲ್ಲಿ ಅವರು 2 ವರ್ಷದ BA ಪೂರ್ವದ 2 ವರ್ಷದ ಕಲಾ ಪದವಿಯ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಈ ರೀತಿ ಮಿಷನರಿ ಶಾಲೆ ಅಂದ್ರೆ ಅಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು, ಜೊತೆಗೆ ಹೆಚ್ಚಿನ ಶಿಸ್ತನ್ನ ಅಲ್ಲಿ ಕಲಿಸ್ತಾ ಇದ್ರು. ಹಾಗಾಗಿ ಆ ತರಬೇತಿಯಿಂದ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಅವರ ಗ್ರಹಣ ಶಕ್ತಿ ಚುರುಕಾಗುತ್ತೆ. ತಾನು ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು, ಓದ್ಬೇಕು, ಹೆಚ್ಚು ಹೆಚ್ಚು ತಿಳ್ಕೋಬೇಕು ಅನ್ನುವಂತಹ ಅವರ ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗೆ ಅಲ್ಲಿ ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಅವರು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ತೊಡಗುತ್ತಾರೆ. ಶಿಸ್ತು ಗಾಂಭೀರ್ಯಗಳೊಡನೆ ಯಾವಾಗಲೂ ಅಧ್ಯಯನಶೀಲರಾಗಿರ್ತಾರೆ ರಾಧಾಕೃಷ್ಣರವರು. ಅಲ್ಲದೆ ಅವರಿಗೆ ಮನೆಯಲ್ಲಿ ಬಡತನ ಇದ್ದಿದ್ರಿಂದಾಗಿ, ಅವರಿಗೆ ಹಣದ ಅನಾನುಕೂಲತೆ ಇದ್ದಿದ್ರಿಂದಾಗಿ ಅವರು ವಿದ್ಯಾರ್ಥಿ ವೇತನವನ್ನ ಪಡ್ಕೊತಾ ಇದ್ರು. ವಿದ್ಯಾರ್ಥಿ ವೇತನವನ್ನ ಪಡೆದು ಮದ್ರಾಸಿನಲ್ಲಿರ್ತಕ್ಕಂತಹ ಪ್ರೆಸಿಡೆನ್ಸಿ ಕಾಲೇಜಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರ್ಕೊಂಡು BA ಪದವಿಯನ್ನು ಕೂಡ ಪಡ್ಕೊತಾರೆ. ಅಲ್ಲದೇನೆ ಅವರಿಗೆ ಮನೆಯಲ್ಲಿ ಬಡತನ ಇದ್ದಿದ್ರಿಂದ ಮನೆಯ ಜವಾಬ್ದಾರಿನೂ ಕೂಡ ಅವ್ರ ಮೇಲಿತ್ತು. ಹಾಗಾಗಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಅವರು ಕಿರಿಯ ಸಹಪಾಠಿಗಳಿಗೆ ಮನೆ ಪಾಠ ಹೇಳಿಕೊಟ್ಟು ಹಣ ಸಂಪಾದನೆ ಮಾಡ್ಕೊತಾ ಇದ್ರು. ಆ ಬಂದಿರ್ತಕ್ಕಂಥ ಹಣದಿಂದ ಮನೆಯ ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕಿತ್ತು. ಜೊತೆಗೆ ತಮ್ಮ ಓದಿನ ಖರ್ಚನ್ನು ಕೂಡ ಅವರು ಅದರಲ್ಲೇ ಭರಿಸಬೇಕಿತ್ತು. ಜೊತೆಗೆ ವಿದ್ಯಾರ್ಥಿ ವೇತನವನ್ನ ಪಡ್ಕೊತಾ ಇದ್ರು. ಹೀಗಾಗಿ ಅವರಿಗೆ ಆರ್ಥಿಕ ಪರಿಸ್ಥಿತಿ
ತಮ್ಮ ಸಾಧನೆಯಲ್ಲಿ ನಿವಾರಿಸೋದಕ್ಕಾಗದೇ ಇರುವಂತಹ ತೊಡಕು ಅಂತ ಅವ್ರು ಯಾವತ್ತೂ ಕೂಡ ಭಾವಿಸಲೇ ಇಲ್ಲ ವಿದ್ಯಾರ್ಥಿಗಳೇ. ನೋಡಿ ಎಂಥ ಜವಾಬ್ದಾರಿ ಅಲ್ವಾ, ಎಂಥ ಸಾಧನೆ ಅಲ್ವಾ. ನೋಡಿ ಮನೆಯಲ್ಲಿ ಶಾಲೆಗೆ ಹಣ ಕಟ್ಟಲಿಕ್ಕೆ, ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತಾದ್ರೆ ಅಯ್ಯೋ ನಾವು ಬಡವರು, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ, ಶಾಲೆ ಕಳ್ಸೋದಕ್ಕಾಗಲ್ಲ ಮಕ್ಕಳನ್ನ ಅಂತ ಹೇಳಿ ಕೈ ಕಟ್ಟಿ ಕೊಟ್ಬಿಡ್ತೀವಿ. ಆದ್ರೆ ರಾಧಾಕೃಷ್ಣನ್ರವರು ಅವರ ಆರ್ಥಿಕ ಪರಿಸ್ಥಿತಿ ಅವರಿಗೆ ತೊಡಕು ಅಂತ ಅನಿಸ್ಲೇ ಇಲ್ಲ. ನನಗೆ ಬಡತನ ಇದೆ, ಹಣ ಇಲ್ಲ ಕಟ್ಟೋದಕ್ಕೆ ಯಾವತ್ತೂ ಅನ್ಕೊಳ್ಳಿಲ್ಲ ಅವರು. ಹಿರಿಯ ಸಹಪಾಠಿಗಳಿಗೆ ಪಾಠ ಹೇಳಿಕೊಟ್ಟು ಹಣ ಕಳಿಸಿ ಬಂದಿರ್ತಕ್ಕಂಥ ವಿದ್ಯಾರ್ಥಿ ವೇತನದಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳೇ. ಬಡತನದ ಬೇಗ ಇದ್ರೂ ಕೂಡ ತಮ್ಮ ಆಸಕ್ತಿಯ ನೆಚ್ಚಿನ ವಿಷಯವಾಗಿರ್ತಕ್ಕಂತಹ ತತ್ವಶಾಸ್ತ್ರದಲ್ಲಿ ಅವರು MA ಪದವಿನ ಪಡ್ಕೊತಾರೆ. ಅವರ ನೆಚ್ಚಿನ ವಿಷಯ ಯಾವ್ದಾಗಿತ್ತು? ತತ್ವಶಾಸ್ತ್ರ ಆಗಿತ್ತು. ಆ ವಿಷಯದಲ್ಲಿ ಅವರು MA ಪದವಿನ ಪಡ್ಕೊತಾರೆ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಇವತ್ತಿನ ತರಗತಿಗೆ ಇಷ್ಟು ಗದ್ಯಭಾಗ ಸಾಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವೀಗ ಇವತ್ತಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡ್ವಿ ಅಂತ ಹೇಳಿ ಸ್ವಲ್ಪ ಪುನರಾವಲೋಕನ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಈ ಪಾಠ ಯಾವ ಸಾಹಿತ್ಯ ಪ್ರಕಾರದ ರಚನೆಯಾಗಿದೆ? ಯಾವುದು? ವ್ಯಕ್ತಿ ಚಿತ್ರ ಎನ್ನುವಂತಹ ಸಾಹಿತ್ಯ ಪ್ರಕಾರದಲ್ಲಿ ರಚನೆಯಾಗಿದೆ. ನೋಡಿ, ಸ್ಟಾಲಿನ್ ರವರು ರಾಧಾಕೃಷ್ಣನ್ ಅವರನ್ನ ಕುರಿತಾಗಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನೆಂದು ಮಾತನಾಡ್ತಾರೆ, ಏನಂತ ಅಭಿಪ್ರಾಯ ಹೇಳ್ತಾರೆ ನೋಡಿ. ನೀವೊಬ್ಬರೇ ನನ್ನನ್ನ ಮನುಷ್ಯನಂತೆ ಕಂಡು ವರ್ತಿಸಿದ್ರಿ, ನೀವು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ನೀವು ಹೆಚ್ಚು ಕಾಲ ಬಾಳ್ಬೇಕು ಅಂತ ಹೇಳಿ ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡ್ತಾರೆ. ಹಾಗೆ ರಾಧಾಕೃಷ್ಣನ್ ರವರು ತಮ್ಮ ಪ್ರಥಮ ಭೇಟಿಯಲ್ಲಿ ಸ್ಟಾಲಿನ್ ರವರನ್ನ ಕುರಿತು ಏನಂತ ಹೇಳಿದ್ರು ವಿದ್ಯಾರ್ಥಿಗಳೇ? ಯಾವ ರಾಜನ ಬಗ್ಗೆ ಹೇಳಿದ್ರು? ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಕೂಡ ಆಗ್ತೀರಾ ಅಂತ ಹೇಳಿ ಹೇಳಿದ್ರು. ನೋಡಿ, ರಾಧಾಕೃಷ್ಣನ್ ರವರು ಎಲ್ಲಿ ಮತ್ತೆ ಯಾವ ಜನಿಸ್ತಾರೆ ವಿದ್ಯಾರ್ಥಿಗಳೇ? ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂತಹ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತಶಕ 1788 ಸೆಪ್ಟೆಂಬರ್ 5ರಲ್ಲಿ ರಾಧಾಕೃಷ್ಣನ್ ಅವರು ಜನಿಸ್ತಾರೆ. ನೋಡಿ, ಇವರ ಹಾಗಾದ್ರೆ ಮೂಲತಃ ಇವರ ಊರು ಯಾವುದು? ತಿರುತ್ತಣಿ ಅಂತಕ್ಕಂತಹ ಪುಟ್ಟ ಗ್ರಾಮ. ಆದ್ರೆ ಇವ್ರ ಮುತ್ತಜ್ಜ ಏನ್ ಮಾಡಿದ್ರು? ಇವರ ಮುಖ್ಯತಃ ಮೂಲ ಊರು ಆಂಧ್ರ ಪ್ರದೇಶದ ಸರ್ವೇಪಲ್ಲಿ. ಅಲ್ಲಿಂದ ಬಂದು ತಮಿಳುನಾಡಿನ ತಿರುತ್ತಣಿಯಲ್ಲಿ ಇವರು ಮುತ್ತಜ್ಜ ನೆಲೆಸಿರ್ತಾರೆ. ಹಾಗಾಗಿ ಇವರು ಹುಟ್ಟಿದ ಸ್ಥಳ ಯಾವ್ದಾಯ್ತು? ತಿರುತ್ತಣಿ ಆಯ್ತು. ಮೂಲತಃ ಇವರ ಸ್ಥಳ ಯಾವುದು? ಆಂಧ್ರ ಪ್ರದೇಶದ ಸರ್ವೇಪಲ್ಲಿ. ಅದಕ್ಕೆ ನೋಡ್ರಿ, ಎಸ್ ರಾಧಾಕೃಷ್ಣನ್, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಾನೆ ಇವ್ರ ಹೆಸರನ್ನ ಕರೆಯಲಾಗುತ್ತೆ. ಸರಿ, ಇವರ ತಂದೆ ತಾಯಿಗಳು ಯಾವ ವಿದ್ಯಾರ್ಥಿಗಳೇ? ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ನೋಡಿ, ಹಾಗಾದ್ರೆ ಮತ್ತೇನ್ ತಿಳ್ಕೊಂಡ್ರಪ್ಪ ಅಂದ್ರೆ ರಾಧಾಕೃಷ್ಣನ್ ಶಿಕ್ಷಣದ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ? ಸರಿ, ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಎಲ್ಲಿ ಕಲಿತಾರೆ ವಿದ್ಯಾರ್ಥಿಗಳೇ? ಎಲ್ಲಿ ಓದ್ತಾರೆ? ತಿರುಪತಿಯಲ್ಲಿರ್ತಕ್ಕಂಥ ಹರ್ಮನ್ಸ್ ಬರ್ಗ್ ಎನ್ನುವಂತಹ ಮಿಷನರಿ ಶಾಲೆಯಲ್ಲಿ ಕಲಿತಾರೆ. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆಯನ್ನ ಕೊಡಲಾಗ್ತಾ ಇತ್ತು. ನೋಡಿ, ಮತ್ತೆ ಇವರು 2 ವರ್ಷಗಳ ಕಲಾ ಪದವಿಗೆ ಎಲ್ಲಿ ಸೇರ್ತಾರೆ? ವೆಲ್ಲೂರಿನಲ್ಲಿರುವಂತಹ ಊರ್ಸ್ ಕಾಲೇಜಿನಲ್ಲಿ ಪಡ್ಕೋತಾರೆ. ಹಾಗೆ BA ಪದವಿಯನ್ನು ಎಲ್ಲಿ ಪಡ್ಕೋತಾರೆ? ಮದ್ರಾಸಿನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಇವರು BA ಪದವಿಯನ್ನು ಪಡ್ಕೋತಾರೆ. ಯಾವ ವಿಷಯದಲ್ಲಿ ಇವರು MA ಪದವಿಯನ್ನು ಪಡ್ಕೋತಾರೆ ವಿದ್ಯಾರ್ಥಿಗಳೇ? ತತ್ವಶಾಸ್ತ್ರದಲ್ಲಿ. ಅವರ ನೆಚ್ಚಿನ ವಿಷಯವಾಗಿರ್ತಕ್ಕಂತಹ ತತ್ವಶಾಸ್ತ್ರದಲ್ಲಿ ಇವರು MA ಪದವಿನ ಪಡ್ಕೋತಾರೆ. ಜೊತೆಗೆ ಇವರು ತಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯವರಿಗೆ ತೊಡಕು ಅಂತ ಹೇಳಿ ಭಾವಿಸ್ತೇನೆ ಕಿರಿಯ ಸಹಪಾಠಿಗಳಿಗೆ ಪಾಠ ಹೇಳಿಕೊಟ್ಟು ಹಣ ಸಂಪಾದನೆ ಮಾಡಿಕೊಂಡು ಅದರಿಂದ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡ್ಕೊತಾರೆ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ರಾಧಾಕೃಷ್ಣನ್ ಅವರು ಬಡತನದಿಂದ ಬಂದ್ರೂ ಕೂಡ ಅವರು ಶ್ರೇಷ್ಠ ಸಾಧಕರಾಗಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಂತಹ ಶ್ರೇಷ್ಠ ಸಾಧಕರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬಾ ಅಗತ್ಯ ಆಗಿದೆ. ಹಾಗಾದ್ರೆ ಇನ್ನೂ ಇವ್ರ ಬಗ್ಗೆ, ಇವ್ರು ಎಲ್ಲೆಲ್ಲಿ ಏನೇನು ಸೇವೆ ಸಲ್ಲಿಸಿದ್ರು, ಯಾವ್ಯಾವ ಹುದ್ದೆಗಳಿಗೆ ಇವರು ಹೋದ್ರು, ಇವರು ಯಾವ ಕೃತಿಗಳನ್ನ ಬರೆದ್ರು, ಯಾವ ಪ್ರಶಸ್ತಿಗಳು ಇವರಿಗೆ ಸಿಕ್ಕುವಂತಹ ಸಾಕಷ್ಟು ವಿಚಾರ ಈ ಪಾಠದಲ್ಲಿದೆ ವಿದ್ಯಾರ್ಥಿಗಳೇ. ಅದನ್ನೆಲ್ಲ ನಾವು